ಇದು ಕೆಜಿ 30,000 ರೂಪಾಯಿ ಅಂತೆ. ಅಲ್ಲೆಲ್ಲ ಕೊಡ್ತಾರೆ 100 ರೂಪಾಯಿಗೆ ಕೇಸರಿ. ಇಲ್ಲಿ ನೋಡಿ ಒರಿಜಿನಲ್ ನಮ್ಮ ಅಟ್ಯಾಕ್ ಆಗಿದ್ದು ನೋಡಿ. ಇದೇ ಸ್ಪಾಟ್ ಅಲ್ಲಿ ಫ್ರೆಂಡ್ ಈ ಕಾಯಿನ ಕಟ್ ಮಾಡಿದ್ರೆ 200 ರೂಪಾಯಿ ಫೈನ್ ಕಟ್ಬೇಕು ಫ್ರೆಂಡ್. ಇಲ್ಲಿ ನೋಡಿ ಪಾರ ಒಳಗೆ ಹೆಂಗ್ ಬಿಡ್ತಾರೆ ನೋಡಿ. ನೋಡಿ ನಮ್ಮ ಹನುಮಂತವ್ರು ನೋಡಿ ಹತ್ತಾ ಇದಾರೆ ಈಗ. ಮೇನ್ ಸ್ವಿಟ್ಜರ್ಲ್ಯಾಂಡ್ ಇದೆಯಲ್ಲ, ಅಲ್ಲಿರೋ ಸ್ವಿಟ್ಜರ್ಲ್ಯಾಂಡು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೀಮ್ BS ಅಂತ ಮಾತಾಡೋದು. ಇವತ್ತು 3ನೇ ದಿನ ನಮ್ಮ ಟ್ರಿಪ್ ಬಂದು ಬೆಳಗಾವಿಗೆ ಹೋಗ್ತಾ ಇದ್ರಿ. ಈಗ ಆಲ್ರೆಡಿ ಬೆಳಗ್ಗೆ ಬಿಟ್ಟಿದ್ರಿ, ಬೆಳಗಾವಿಗೆ ಸ್ಟಾರ್ಟ್ ಮಾಡಿದ್ರಿ. ಈಗ ಅಂದವೇ ಶ್ರೀನಗರ್ ಟು ಜಮ್ಮು ಹೈವೇಲಿ ಹೋಗ್ತಾ ಇದ್ರಿ. ಈಗ ಡ್ರೈ ಫ್ರೂಟ್ಸ್ ತಗೊಂಡಿದ್ರಿ. ರೆಗ್ಯುಲರ್ ಇಲ್ಲೇ ತಗೊಳೋದು. ನೋಡಿ ಫ್ರೆಂಡ್ಸ್, ಇದು ಕೆಜಿ 30,000 ರೂಪಾಯಿ ಅಂತೆ. ನೋಡಿ ಫ್ರೆಂಡ್ ಯಾವ ಥರ ಇದೆ. ಲಾಸ್ಟ್ ಟೈಮ್ ನಾವು ಬಂದಿದ್ರಿ 30,000 ರೂಪಾಯಿ ಅಂದರು. ಏನಪ್ಪ ಇದಕ್ಕೆ ಇಷ್ಟು 30,000 ರೂಪಾಯಿ ಅಂತ ಅಂದ್ಕೊಟ್ರಿ. ನೋಡಿ ಯಾಲಕ್ಕಿ ಇಲ್ಲಿ ತಗೊಳ್ಳಿ. ಅಫ್ಘಾನಿ ಇಲಾಚಿ ಇದು ಸ್ಮೆಲ್. ನಾನು ಅಲ್ಲ ತೊಗೊಂಡೋಗಿದ್ದೀನಿ ಲಾಸ್ಟ್ ಟೈಮ್ ಕೂಡ. ನೋಡಿ ಯಾವ ಥರ ಇದೆ, ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಮೆಲ್ ಎಲ್ಲ. ಇದು ಪ್ಯೂರ್ ಕೇಸರಿ. ಇದು ನೋಡಿ पहचान होती है हेड और टेल. ऐसे कैसे इसकी पहचान होती है हेड और टेल सांप की तरह. ये देखो सर, ये हेड, ये टेल. हर किसी दाने में हेड और टेल. और इसको आगे वाले दांत से बाइट करो. हल्का सा कड़वा और पीला कलर, हल्का सा. और ये पानी में फ्लोट करता है, धीरे धीरे कलर छोड़ता है, मेल्टिंग. ನೋಡಿ ಟ್ರಯಲ್ ಮಾಡ್ತಾ ತೋರಿಸ್ತಾರೆ ಒರಿಜಿನಲ್ ಡೂಪ್ಲಿಕೇಟ್ ಅಂದ್ಬಿಟ್ಟಿದ್ದಾರೆ. डुप्लीकेट केसर जो होता है वो पानी डालते ही पानी में डूब जाता है, तुरंत कलर छोड़ता है और मेल्ट होता है. ओरिजिनल केसर पानी में फ्लोट करता है, धीरे धीरे कलर छोड़ता है, मेल्ट नहीं. ನೋಡಿ ಯಾವ್ದು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಅವ್ರೆ ಅಲ್ಲೆಲ್ಲ ಕೊಡ್ತಾರೆ 100 ರೂಪಾಯಿಗೆ ಕೇಸರಿ. ಇಲ್ಲಿ ನೋಡಿ ಒರಿಜಿನಲ್ ನಮ್ಮ ಕಣ್ ಮುಂದೆ ತೋರಿಸ್ತಾರೆ ಅವರು, ಒರಿಜಿನಲ್ ಡೂಪ್ಲಿಕೇಟ್ ಅಂದ್ಬಿಟ್ಟು. ನೋಡಿ ಈಗ ಕಲರ್ ಈಗ ಬಿಡ್ತಾ ಇದೆ. ನೋಡಿ ನೋಡಿ ಕಲರ್ ಈಗ ಬಿಡ್ತಾ ಇದೆ. ಯಾವ್ದನ್ನ ನೀವು ಕೇಸರಿ ತಗೊಂಬಂದ್ರೆ ಇದು ಟೆಸ್ಟ್ ಮಾಡ್ಕೊಂಡು ತಗೊಳ್ಳಿ ಫ್ರೆಂಡ್. ನೋಡಿ 1,500 ರೂಪಾಯಿ, 3,000, ಇದು 6,000, 6,000 ರುಪೀಸ್. ನೋಡಿ ಫ್ರೆಂಡ್ಸ್, ತೊಗೊಂಡು ಹೋಗ್ತಾರೆ. ಒರಿಜಿನಲ್ ತಗೊಳ್ಳಿ, ರೇಟ್ ಕಾಸ್ಟ್ ಇದ್ದಂಗೆ ಒರಿಜಿನಲ್ ತಗೊಳ್ಳಿ. ಯಾವತ್ತಿದ್ರೂ ಡೂಪ್ಲಿಕೇಟ್ ಕಾಸ್ಟ್ ಕೊಟ್ಬಿಡ್ತೀರಿ, ನಮ್ಮದು ಯಾಮಾರ ಕೊಡೋಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್, ಚೆರಿ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇತ್ತು ನೋಡಿ. ಚೆರಿ ನೋಡಿ, ಇದೆ ಚೆರಿ ಇಲ್ಲಿ ಕೊಡ್ತಾರೆ ನೋಡಿ. ಈಗ ಇದು ರೆಡ್ ಬೆರಿ, ब्लूबेरी लिवर के लिए, क्रैनबेरी यूरिन इन्फेक्शन और किडनी के लिए, पीच स्टमक के लिए, चेरी डाइजेशन के लिए, ब्लैकबेरी हीमोग्लोबिन के लिए. ನೋಡಿ ಫ್ರೆಂಡ್, ಇದು ಪ್ಯೂರ್ ರೋಸ್ ಅಲ್ಲಿ ಮಾಡೋದು ಗುಲ್ಕನ್ನು. ಇದು ಚೆರಿ. ಇದು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದಾರೆ ಕಾವ ಒಳಗಡೆ. ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ನೋಡಿ. ಕಾಶ್ಮೀರ ಅಂದ್ರೆ ಕಾವಾ ಫೇಮಸ್. ಟೀ ಕಾಫಿ ಎಲ್ಲ ಇದಕ್ಕಿನ ಕಾವಾ ಕುಡಿಯೋದಿಲ್ಲ ಇಲ್ಲಿ. ನೋಡಿ ಫ್ರೆಂಡ್, ವಾಲ್ನಟ್ಟು ಯಾವ ಥರ ನೋಡಿ, ಯಾವ ಥರ ಇಟ್ಟಿದ್ದಾರೆ ನೋಡಿ. ನಾವೆಲ್ಲ ಇಷ್ಟಿಷ್ಟು ನೋಡಿರ್ತೀವಿ. ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಇದೇ ಜಾಗದಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ನೋಡಿ. ಇದೇ ಸ್ಪಾಟಲ್ಲಿ ಫ್ರೆಂಡ್ಸ್, ಇದೇ ಬಸ್ಸು ಇಲ್ಲೇ ಬಸ್ಗೆ ಆಕ್ಸಿಡೆಂಟ್ ಮಾಡಿದ್ದು ಫ್ರೆಂಡ್ಸ್. ನೋಡಿ ಇದೇ ಸ್ಪಾಟಲ್ಲಿ ನೋಡಿ, ಇದೇ ಸ್ಪಾಟಲ್ಲಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪಲ್ ವ್ಯಾಲಿ ಬಂದಿದ್ರಿ. ಇದು ಪೆಲ್ಗಾಮ್ ಹೋಗೋ ರೋಡಲ್ಲಿ ಇರೋದು. ಈಗ ಆಪಲ್ ವ್ಯಾಲಿ ಹತ್ರ ಇದ್ರೆ ಸಿಕ್ಕಾಪಟ್ಟೆ ದೊಡ್ಡ ಫಾರ್ಮ್ ಇದು. ಆ ರೋಡ್ ಆ ಕಡೆ ಈ ಕಡೆ ಸುಮಾರು ಎಕರೆ ಆಪಲ್ ತೋಟ ಇದೆ. ಹಂಗೆ ಇವಾಗ ಟೀ ಬ್ರೇಕ್ ನಿಲ್ಸಿದ್ರಿ. ನೋಡುವ ಫ್ರೆಂಡ್, ಇಲ್ಲಿ 60 ರೂಪಾಯಿ ಕೆಜಿ. ಆಪಲ್ ಟಚ್ ಮಾಡಿ ಕಟ್ ಮಾಡಿದ್ರೆ 200 ರೂಪಾಯಿ ಫೈನು. ನೋಡಿ ಫ್ರೆಂಡ್, ಆಪಲ್ 60 ರೂಪಾಯಿ ಕೆಜಿ ಅಷ್ಟೇ. ಈ ಕಾಯಿನ ಕಟ್ ಮಾಡಿದ್ರೆ 200 ರೂಪಾಯಿ ಫೈನ್ ಕಟ್ಬೇಕು ಫ್ರೆಂಡ್. ಇಲ್ಲಿ ಏನಕ್ಕಂದರೆ ಈ ಟೂರಿಸಮ್ ಬಂದಾಗ ಆಪಲ್ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲ 2-3 ಕಿತ್ತಾಕ್ತಾರೆ. ಅಟ್ರಾಕ್ಷನ್ ಚೆನ್ನಾಗಿದೆ ಅಂದ್ಬಿಟ್ಟು ಆ ಥರ ಮಾಡಿ ಒಳ್ಳೇದು ಅವ್ರು ಮಾಡಿರೋದು, ಕೆಟ್ಟದನ್ನಲ್ಲ. ಈಗ ಬರ್ತಾರೆ ಯಾರೊಬ್ರು 10-15 ಕಿತ್ಕೊಂಡು ಹೋಗ್ತಾರೆ, ಕಿಲ್ತಾರೆ. ಗಿಡ ಬೇರೆ ಟೂರಿಸ್ಟ್ಗೆ ಇರಲ್ಲ. ಹಾಗಾಗಿ ನನಗಂದು ರೂಲ್ಸ್ ಒಳ್ಳೇದೇ ಅನಿಸುತ್ತೆ. 60 ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಕೆಜಿ. ನೋಡಿ ಇಲ್ಲಿ ಪಾರೊಳಗಳೆಲ್ಲ ಎತ್ಕೊಂಡ್ಬರ್ತಾರೆ ನೋಡಿ ಮಕ್ಕಳೆಲ್ಲ. ಫೋಟೋ ಶೂಟ್ಗೆ ಎತ್ಕೊಂಡ್ಬರ್ತಾರೆ ನೋಡಿ ಮಕ್ಕಳೆಲ್ಲ. ನೋಡಿ ನೋಡಿ
ನೋಡಿ ಪಾರಿವಾಳಗಳು ಹೆಂಗೆ ಬಿಡ್ತಾರೆ ನೋಡಿ 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 ಫ್ರೆಂಡ್ಸ್, ಮಕ್ಕಳು ನೋಡ್ದ ಯಾವ ಥರ ನೋಡಿ ಅವ್ರ ಖುಷಿ ಒಂಥರ. ನಮ್ಮನೇಲಿ ಇದೆ ಸಿಕ್ಕಾಪಟ್ಟೆ ಪಾರಿವಾಳ ನೋಡಿ. ಈ ಮಕ್ಳು ನೋಡಿ ಇವರೆಲ್ಲ ತಗೊಂಬಂದೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ. आपको कौन सा गाँव है? आप कहाँ से आए? मीके से। कबूतर कितना पाला आप? एक एक है। मेरा पास है 100 है घर पे। मेरा बेंगलुरु में है, ले लो। ನೋಡಿ ಫ್ರೆಂಡ್ಸ್, ಇದು ಫೋಟೋ ಶೂಟ್ಗೆ ಮಕ್ಕಳು ಕೊಡ್ತಾರೆ. ಯಾರೋ ಫೋಟೋ ಹೊಡ್ಸ್ಕೊಬೇಕಾದ್ರೆ ಯಾವ ಥರ ಅಂದ್ರೆ ಪಾರಿವಾಳ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಮಕ್ಕಳಲ್ಲ, ನಮಗೊಂಥರ ಎಂಜಾಯ್, ನಾವು ಅದಕ್ಕೆ ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್, ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಟೀಮ್ ಬಿ ಎಸ್ ನೋಡಿ ಫ್ರೆಂಡ್, ಇದು ಆಪಲ್ ಅಲ್ಲಿ ಪಿಕ್ಕಲ್ ಮಾಡಿದ್ದಾರೆ. ಈಗ ಟೇಸ್ಟ್ಗೆ ಅವರೇ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್. ಸೂಪರ್ ಫ್ರೆಂಡ್, ಆಪಲ್ ಚಟ್ನಿ ಅಂತೆ. ಸೂಪರ್ ಫೈಲ್ಸಿ ಆಗಿದೆ ಫ್ರೆಂಡ್. ನೋಡಿ ಫ್ರೆಂಡ್, ನ್ಯಾಚುರಲ್ ಆಗಿ ಆಪಲ್ ಜ್ಯೂಸ್ ಮಾಡಿಸ್ತಾ ಇದ್ರಿ. ನಮ್ಗೆ ಯಾವ ಥರ ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು ನಾವೇ ಆಪಲ್ಲು ಜ್ಯೂಸ್ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಆಪಲ್ ಎಷ್ಟು ಚೆನ್ನಾಗಿದೆ ನೋಡಿ. ಹಂಗೆ ಒಂದೇ ಬಾಯಲ್ಲಿ ಹಾಕೊಬೋದು. ये कौन सा एप्पल है भैया, इतना छोटा? हाँ ಹೆಂಗಾ ನೋಡಿ, ಇದು ತುಂಬ ಟೇಸ್ಟ್ ಅಂತ ಇದು ಇಲ್ಲಿರೋದು. ಸೂಪರ್ ಇದೆ. ಓಕೆ ಅಣ್ಣ, ಸಿಕ್ಕಾಪಟ್ಟೆ ಟೇಸ್ಟ್ ತಿನ್ನು. ಇದೇ ಥರ ಕಾರ್ಗಿಲ್ಲ ಆಪಲ್ ಇನ್ನೂ ಸ್ವೀಟ್ ಇರುತ್ತೆ, ಅದು ತೋರಿಸ್ತೀನಿ ಬನ್ನಿ ಫ್ರೆಂಡ್ ಮುಂದೆ. ನೋಡೋಕೆ ಚಿಕ್ಕದಾಗಿದ್ರೆ ತುಂಬಾ ಸ್ವೀಟ್ ಆಗಿ ಚೆನ್ನಾಗಿದೆ. ನೋಡಿ ನ್ಯಾಚುರಲ್ ತಗೊಂಬಂದಿದೆ ಫ್ರೆಂಡ್. ಇದು ಕಣ್ಣು ಮುಂದೆನೆ ಮಾಡಿ ಕೊಡ್ತಾ ಇರೋದು. ಇವತ್ತು ನಾವು ಪೆಲ್ಗಾಮ್ ಹತ್ತತ್ರ ಇದ್ದೀರಿ. ಪೆಲ್ಗಾಮ್ ಒಂದು 10 ಕಿಲೋಮೀಟರ್ ಇದೆ. ಈ ನದಿಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ರಿ. ಇದು ಬಂದು ಅಮರನಾಥ್ ಯಾತ್ರೆ ಗುಹೆ ಇದೆಯಲ್ಲ, ಅಲ್ಲಿಂದ ಈ ನೀರು ಬರೋದು. ಪೆಲ್ಗಾಮಿಂದ ಹಿಂಗೆ ಹೊಡ್ತಾ ಇದೆ. ಈಗ ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರೆಂಡ್, ಈ ನೀರು ಎಷ್ಟು ಕೋಲ್ಡ್ ಇದೆ ನೋಡಿ ಫ್ರೆಂಡ್. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಇದು ಐಸು ಕರಗಿ ಬರ್ತಾ ಇರೋಂಥ ನೀರು, ಪ್ಯೂರ್ ನೀರು ಫ್ರೆಂಡ್. ಇದು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಇದು ಕೈ ನೋಡಿ, ಹಂಗೆ ಹೇಳ್ಕೊಳತ್ತೆ ಕೈ, ಫುಲ್ ಕೋಲ್ಡ್ ಇದೆ ಫ್ರೆಂಡ್. ಇದು ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಬೆಲ್ ಹೊಡೆಯೋದು ಮರಿಬೇಡಿ ಫ್ರೆಂಡ್. ಇನ್ನು ನಮ್ಮ ವಿಡಿಯೋ ಎಲ್ಲ ಬರ್ತಾ ಇರ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ಲೇ, ಟೀಮ್ ಬಿ ಎಸ್. ನೀವು ನೋಡ್ಬೋದು, ಇದು ನದಿ ಯಾವ ಥರ ಹೋಗ್ತಾ ಇದೆ ನೋಡಿ. ನೋಡಿ ಫ್ರೆಂಡ್, ಫೈನಲ್ ಆಗಿ ನಾವು ಈಗ ಪೆಲ್ಗಾಮ್ ರೀಚ್ ಆಗಿದ್ದೀರಿ. ಅಮರನಾಥ ಯಾತ್ರೆ ಕೂಡ ಇದೇ ರೂಟಲ್ಲಿ ಹೋಗೋದು. ನೀವು ನೋಡ್ಬೋದು, ಇದು ಟೋಲ್ ಗೇಟ್ ನೋಡಿ. ಇದೆ ಟೋಲ್, ಇದು ನೋಡ್ಬೋದು ನೀವು. ನೋಡಿ ಹರಿಗಿರಿ ಮಠ ಅಂತ ಇದು ನೋಡಿ. ಈಗ ಅಮರನಾಥ ಯಾತ್ರೆ ಬಂದರೆ ಇಲ್ಲಿ ಚೆಕಿಂಗ್ ಪಾಯಿಂಟು. ಅಮರನಾಥ ಯಾತ್ರೆಗೆ ಇಲ್ಲೇ ಪಾಸು ಎಲ್ಲ ಕೊಡ್ತಾರೆ, ತೊಗೊಂಡೋಗೋವಂಥ ಜಾಗ ಇದು. ಈಗ ಅಮರನಾಥ ಕ್ಲೋಸ್ ಆಗಿದೆ ನೋಡಿ. ಈಗ ಪೆಲ್ಗಾಮ್ ಎಂಟ್ರೆನ್ಸ್ ಆಗಿದ್ದೀರಿ ನಾವು. ಇಲ್ಲಿಂದ ಸವಾರಿ ಸ್ಟಾರ್ಟ್ ಆಗುತ್ತೆ ನಮಗೆ. ಬೆಟ್ಟದ ಮೇಲೆ ಯಾವ ಪಾಯಿಂಟಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ನೋಡಿ, ಇಲ್ಲಿ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ಯಾವ ಪಾಯಿಂಟ್ಗೆ ಎಷ್ಟು ಎಲ್ಲ ಹಾಕಿದ್ದಾರೆ. ನೀವು ನೋಡ್ಕೊಬೋದು, ಹೋಗ್ಬೋದು. ಬಾರ್ಗಿಂಗ್ ಮಾಡಬೇಕಿಲ್ಲ. ಎಲ್ಲ ಹೇಳಿದ ರೇಟೆಲ್ಲ ಕೊಡಬೇಡಿ ಯಾರೂ. ಅವ್ರು ಹೇಳ್ತಾರೆ 2,500 3,000 ಎಲ್ಲ ಹೇಳ್ತಾರೆ. ಫಿಕ್ಸ್ ನೀವು ಒಂದು ರೇಟ್ ಹೇಳ್ಬಿಟ್ರೆ ಆಗೋದು. ಬಾರ್ಗಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ 1 ಪಾಯಿಂಟು 2 3 ಆ ಥರ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ. ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೋಡ್ತೀನಿ ಈಗ ಹೋಗೋದು.
ನಮ್ಮ ಹನುಮಂತವ್ರನ್ನ ಹತ್ತಾ ಇದ್ದಾರೆ ಈಗ. ಹಾಯ್ ಫ್ರೆಂಡ್ಸ್, ಟೀಮ್ BS ಇಂದ ರಾಜು ಅಂತ. ಇವತ್ತು ನಾವು ಜಮ್ಮು ಕಾಶ್ಮೀರಿಗೆ ಬಂದು 3 ದಿನ ಆಗಿದೆ. ಇವತ್ತು ನಿನ್ನೆ ನೋಡಿರ್ತೀರ ನೀವು, ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಿಗೆ ಹೋಗಿದ್ರಿ. ಫಸ್ಟ್ ದಿವಸ ಡಾಲ್ ಲೇಕ್ಗೆ ಹೋಗಿದ್ರಿ. ಇವತ್ತು ಎಲ್ಲಿ ಬಂದಿದ್ದೀರಿ ಅಂದರೆ 3ನೇ ದಿನ ಪಹಲ್ಗಾಮ್ಗೆ ಬಂದಿದ್ದೀರಿ. ತುಂಬ ಇಷ್ಟ ಇತ್ತು ಪಹಲ್ಗಾಮ್ ಬರಬೇಕು ನೋಡಬೇಕು ಅಂತ. ನೀವು ನೋಡ್ಬೋದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮಿನಿ ಸ್ವಿಟ್ಜರ್ಲ್ಯಾಂಡು. ಅದು ಇವಾಗ ಕಾರಣಾಂತರಗಳಿಂದ 6 ತಿಂಗಳಿಂದ ನಿಮಗೆ ಗೊತ್ತಿರುತ್ತೆ, ಟೆರರಿಸ್ಟ್ ಅಟ್ಯಾಕ್ ಆಯಿತು. ಯಾರನ್ನೂ ಬಿಡ್ತಾ ಇಲ್ಲ, ಟೂರಿಸ್ಟ್ಗಳನ್ನ ಯಾರನ್ನೂ ಬಿಡ್ತಾ ಇಲ್ಲ. ಎಲ್ಲ ಅಲ್ಲಿ ಮೇಲೆ ಹೋಗಿ ಭಯ ಬೀಳ್ತಾ ಇದ್ದಾರೆ. ಧೈರ್ಯ ಮಾಡಿ ಹೋಗೋಣ ಅಂತಲೇ ಇದ್ದಿದ್ದು ಅಲ್ಲಿ ಮೇಲಕ್ಕೆ, ಆದರೆ ಮೇಲೆ ಬಿಡ್ತಾ ಇಲ್ವಂತೆ, ಬಂದ್ ಮಾಡಿದ್ದಾರೆ. 6 ತಿಂಗಳಿಂದ ಅಟ್ಯಾಕ್ ಆದಾಗಿಂದ ಯಾರನ್ನೂ ಬಿಡ್ತಾ ಇಲ್ಲ. ಅದು ಕ್ರಿಟಿಕಲ್ ಏರಿಯಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರೋರಲ್ಲ. ಇಲ್ಲಿರೋರಿಗೆ ತುಂಬ ತೊಂದರೆ ಆಗ್ತಿದೆ. ಆದಷ್ಟು ಜಲ್ದಿ ಓಪನ್ ಮಾಡಿದ್ರೆ ನಾವು ಧೈರ್ಯ ಮಾಡಿ ಕನ್ನಡಿಗರು ಮೇಲೆ ಬಂದು ನಿಂತ್ಕೊತೀರಿ ಹಿಂದೂಗಳು. ಜೈ ಶ್ರೀರಾಮ್. A few moments later. मैं वापस आऊंगा, जा रहा हूँ मैं यहाँ, जान अपनी छोड़ के. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪೆಲ್ಗಾಮ್ ಬಂದಿದ್ರಿ. ಏನಂದ್ರೆ ನಮಗೆ ತುಂಬ ಬೇಜಾರಾಗಿರೋ ಸಂಗತಿ ಏನಂದರೆ, ಮೇನ್ ಸ್ವಿಟ್ಜರ್ಲ್ಯಾಂಡ್ ಇದೆಯಲ್ಲ, ಅಲ್ಲಿರೋ ಸ್ವಿಟ್ಜರ್ಲ್ಯಾಂಡು, ಅಲ್ಲಿ ಲಾಸ್ಟ್ ಟೈಮು ಟೆರರಿಸ್ಟ್ ಅಟ್ಯಾಕ್ ಆಗಿದ್ದರಿಂದ ಮಿಲಿಟ್ರಿ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ನೆಕ್ಸ್ಟು 2026ಗೆ ಬಿಡ್ತಾರೆ, ಜನವರಿ ಮೇಲೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೂ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಹುಡುಗರು ಅಲ್ಲಿ ಹೋಗಿಲ್ಲ ಅಂದ್ಬಿಟ್ಟು. ಏನು ಬೇಜಾರು ಬಿಡಬೇಡಿ ಫ್ರೆಂಡ್ಸ್, ನೆಕ್ಸ್ಟು ಜನವರಿ 9ಕ್ಕೆ ಬರ್ತಾ ಇದ್ದೀರಿ. ಆಗ ಅದನ್ನು ಫುಲ್ ವೀಡಿಯೋ ಮಾಡಿ ನಮ್ಮ ಯೂಟ್ಯೂಬಲ್ಲಿ ಚಾನಲ್ ಹಾಕ್ತೀವಿ ಫ್ರೆಂಡ್. ಈಗ ಆಲ್ರೆಡಿ ನಮಗೆ ಕಂಪ್ಲೀಟ್ ಆಯಿತು ಡೇ 3. ಈಗ ನಾವು ರೂಮ್ ಕೊಡ್ತೀವಿ. ನಾಳೆ ಕಾರ್ಗಿಲ್ ವ್ಯೂ ಬರುತ್ತೆ ಫ್ರೆಂಡ್. ಟೀಮ್ BS. ಈಗ ಪೆಲ್ಗಾಮಲ್ಲಿ ಇದ್ರಿ. ಪೆಲ್ಗಾಮಲ್ಲಿ ಆರ್ಸ್ ರೈಡ್ ಎಲ್ಲ ಆಯ್ತು ನಮ್ಮದು. ಅಲ್ಲಿಗೆ ಹೋಗಿ ಆರ್ಮಿ ಕ್ಯಾಂಪ್ ಅವ್ರು ಬಿಡ್ತಾ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಮೇನ್ ಬಂದಿರೋ ಟಾರ್ಗೆಟೇ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ. ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಇನ್ನೊಂದು ಕರ್ಕೊಂಡೋಗಿದ್ರಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿ ಹೋಗಿದ್ರೆ. ಅಲ್ಲಿ ಚೆನ್ನಾಗಿದೆ ಪ್ಲೇಸು, ಆದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಮಜಾ ಬರುತ್ತಾರ ಇಲ್ಲ ಮಜಾ ಬಂದಿಲ್ಲ ಫ್ರೆಂಡ್. ಏನೋ ಜನವರಿಗೆ ಓಪನ್ ಮಾಡ್ತಾರಂತೆ ಫ್ರೆಂಡ್. ನೆಕ್ಸ್ಟು ಜನವರಿ 9ಕ್ಕೆ ಬರ್ತೀರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು. ಬನ್ನಿ ಇಲ್ಲಿ ನೋಡಿ, ಎಷ್ಟು ಬ್ಯಾಟ್ಗಳಂದ್ರೆ ಎಲ್ಲ ರೀತಿ ಬ್ಯಾಟ್ಗಳು ಮಾಡ್ತಾರಂತೆ ಇಲ್ಲಿ ನೋಡಿ. ಅಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ, ಆ ಕಡೆ ನೋಡ್ಬೋದು. भैया एक बैट बनाने को कितना दिन लगेगा? 5 दिन चाहिए. ओके. ಅಡ್ರೆಸ್ ಸಂಗಲ್ ಆಲ್ಮೂಲ ನೋಡಿ. ರಾಜು ಇಲ್ಲೇ ಆಡೋಕ್ಕೆ ರೆಡಿ ಆಗಿದ್ದಾರೆ. ಇಲ್ಲೆಲ್ಲ ಆಡ್ಕೊಡ್ದು ಮೇಲೆ ಆಡೋಣ ಬನ್ನಿ. ನೋಡಿ, ಅಲ್ಲಾಗಿದ ಮೇಲೆ ಇದೊಂದು ಸೆಕ್ಷನ್ನು ಇಲ್ಲಿ ರೆಡಿ ಮಾಡಿ ಇಕ್ತಾರೆ. ನೋಡಿ, ಅಲ್ಲಾಗಿದ ತಕ್ಷಣ ಇಲ್ಲಿ ಬಂದು ಇಲ್ಲೆಲ್ಲ ಥ್ರೆಡ್ಡಿಂಗ್ ಮಾಡಿ ಇಲ್ಲಿ ಇಕ್ಕಿರ್ತಾರೆ. ನೋಡಿ, ಇಲ್ಲೆಲ್ಲ ರೆಡಿ ಇಲ್ಲಿ ಥ್ರೆಡ್ ಹಾಕಿದ್ದಾರೆ. ಇಲ್ಲಿ ಬಂದರೆ ಗ್ರಿಪ್ಪರ್ ನೋಡಿ, ಗ್ರಿಪ್ಪರ್ ಹಾಕಿದ್ದಾರೆ. ಹಂಗೆ ಬನ್ನಿ, ಇನ್ನು ಮೇಲೆ ನೋಡಿಸ್ತೀವಿ.
ನೋಡಿ ಈ ವುಡ್ಡಲ್ಲೇ ಎಲ್ಲ ಮಾಡೋದು. ನೋಡಿ ನಿಮಗೆ ಬ್ಯಾಟು ಎಷ್ಟು ವೆಯ್ಟಲ್ಲಿ ಬೇಕೋ ಅಷ್ಟಲ್ಲಿ ಮಾಡಿಕೊಡ್ತಾರೆ, ಎಷ್ಟು ವೆಯ್ಟಲ್ಲಿ ಬೇಕೋ ಅಷ್ಟು ಮಾಡಿಕೊಡ್ತಾರೆ. ನೋಡಿ ನಾವು ಕರ್ನಾಟಕದವರು, ನಮ್ಮವರು ತಮಿಳ್ನಾಡದವರು ಇವರು. ಎಂತ ಬರು ಸೇಲಂ ಪಕ್ಕದವ್ರು ಇವರು. ಹಿಂಗೆ ಒಂದಿರ್ಕಡ್ದು ಪರ್ಪಸ್ बैट परचेस ಬ್ಯಾಟ್ ಪರ್ಚೇಸ್ ಮಾಡಕ್ಕೆ ಬಂದಿರೋದು. ಸೇಲಂನಿಂದ ಬಂದವ್ರೆ. ಇದೆಲ್ಲ ಇದು ನೋಡ್ಕೊಂಡು ಇವಾಗ ಬ್ಯಾಟ್ ತಗೊಂತವ್ರೆ. ಇದು ಶಾರ್ಟ್ ಬ್ಯಾಟು ನೋಡಿ, ಇಷ್ಟೇ ಇರುತ್ತೆ ಬ್ಯಾಟ್, ಶಾರ್ಟ್ ಬ್ಯಾಟ್ ಇದು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬ್ಯಾಟ್ಗಳಿದೆ. ಇದೆಲ್ಲ ಬಂದಿದೆ ಟೆನ್ನಿಸ್ ಬ್ಯಾಟ್ ಅಂತೆ, ನೋಡ್ಬೋದು ಪ್ರತಿಯೊಂದು ಎಲ್ಲ ನೋಡಿ. ಏನಿಲ್ಲ, ಕೆಳಗಡೆ ಎಲ್ಲ ರೆಡಿ ಆಗುತ್ತೆ. ಕೆಳಗಡೆ ನಿಮಗೆ ಬ್ಯಾಟ್ ತಯಾರಿಸ್ತಾರೆ, ಮೇಲ್ಗಡೆ ನಿಮಗೆ ಪ್ಯಾಕಿಂಗ್ ಮಾಡಿ ಗ್ರಿಪ್ಪರ್ ಹಾಕಿ ನೀಟಾಗಿ ಕವರ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ಯಾವ ಥರ ಕಂಪ್ನಿ ಬೇಕೋ ಆ ಥರ ಕಂಪ್ನಿ ಇದೆ. ವೆಯ್ಟ್ ಇದೆ, ವೆಯ್ಟ್ಲೆಸ್ದು ಇದೆ, ಚಿಕ್ಕ ಮಕ್ಕಳದು ಇದೆ ನೋಡಿ. MRF ಇದೆ, C8 ಇದೆ, GM ಅಂತಿದೆ. ಇಲ್ಲ ಆರ್ಡ್ರ್ ನಿಮ್ಗೆ ಯಾವ ಥರ ಬ್ಯಾಟ್ ಬೇಕೋ ಆರ್ಡ್ರ್ ಕೊಟ್ಟರೆ ಅವ್ರು ಅದೇ ಥರನೂ ಮಾಡಿಕೊಡ್ತಾರೆ. ಭಯ್ಯ हम लोग ಆರ್ಡ್ರ್ ದೇತ तो ಬನ ದೇತನಾ, ಆರ್ಡ್ರ್ ಕೊಟ್ಟರೆ ಅವ್ರು ಮಾಡ್ಕೊಡ್ತಾರಂತೆ. ನಿಮ್ಗೆ ಯಾವುದೇ ಥರ ಬ್ಯಾಟ್ ಬೇಕಂದ್ರೂ ಮಾಡ್ಕೊಡ್ತಾರೆ. कितना 200 ओके 200 से 200 up to 6500. किधर है? ओके 900, 700, 600, ओके 1300. ओके ओके All tennis ball bats. ऑल टेनिस बैट्स. Soft tennis, hard tennis. ನೋಡಿ ಫ್ರೆಂಡ್ಸ್, ಹಾಟ್ ಟೆನ್ನಿಸ್ ಬ್ಯಾಟ್ ಇದಂತೆ. ನಮ್ಮ ಬೆಂಗಳೂರಲ್ಲಿ ಎಷ್ಟಿರುತ್ತೆ ರೇಟು ಕಾಮೆಂಟ್ ಮಾಡಿ. ಇಲ್ಲಿ ಬಂದಿದೆ 1300 ರೂಪಾಯಿ ಅಂತೆ ಬ್ಯಾಟು. Hard tennis, double blade. ಡಬಲ್ Big edge. Big edge and handle is flexible. Handle is this type, shock absorber. Oh, okay. Spring handle. ಸ್ಪ್ರಿಂಗ್ ಇಂಡಲ್ಲ, Handle will not break. ನೋಡಿ ಫ್ರೆಂಡ್ಸ್, ಹ್ಯಾಂಡಲ್ ಕೂಡ ಮುರಿಯಲ್ಲ ನೋಡಿ, ತುಳಿತಾ ಇದ್ದಾರೆ ನೋಡಿ. Heavy tennis ball, red tennis. ಓಕೆ ರೆಡ್ ಟೆನ್ನಿಸ್ ವಿಕ್ಕಿ ಬಾಲ್. ರೆಡ್ ಟೆನ್ನಿಸ್ ಬಾಲು, ವಿಕ್ಕಿ ಬಾಲು, Double. ಡಬಲ್. ಇದು ಓ ಏ ಕಿತ್ನಾ ಭಯ್ಯ? 1300. 1300, 1300 ರೂಪಾಯಿ ಇದು. ವೆಯ್ಟ್ಲೆಸ್ ಕೂಡ ಇದೆ ಇದು. ನಾವು ಇವಾಗ ಬ್ಯಾಟ್ ಪರ್ಚೇಸ್ ಮಾಡಿದ್ದೀರಿ. MRF ನೋಡಿ, ಡಬಲ್ ಬ್ಲೇಡ್ ಬ್ಯಾಟು. ಇದು ಬಂದು ಸ್ಪ್ರಿಂಗ್ ಬ್ಯಾಟು. ನಿಮಗೆ ಗಟ್ಟಿ ರೆಡ್ ಬಾಲ್ ಗಟ್ಟಿ ಇರುತ್ತಲ್ಲ, ರೆಡ್ ವಿಕ್ಕಿನಲ್ಲಿ किसी भी ball. ಕಿಸಿ ಬಿ ಅದರಲ್ಲಿ ಆಡೋ ಬ್ಯಾಟ್ ಇದು. ಸೂಪರ್ ಆಗಿದೆ ಫ್ರೆಂಡ್ಸ್. ಕೇಳಿದ್ವು, ಇದು ನಮ್ಮ ವಿಕ್ಕಿ ಬಾಲ್ ಆಡ್ಬೋದು, ಟೆನ್ನಿಸ್ ಬಾಲ್ ಯಾವ್ದನ್ನ ಆಡ್ಬೋದು. ಇದು ಬಂದಿದೆ ಯಾವ ಕಾರಣಕ್ಕೂ ಹ್ಯಾಂಡಲ್ ಬರೋದು. ಇದು ಹ್ಯಾಂಡಲ್ ಬರಲ್ಲಂತೆ, ಸ್ಪ್ರಿಂಗ್ ಬರಲ್ಲ. 950 ಇಂದ 1300 ರೂಪೀಸ್ ಅಂತೆ. ಅದು ಚೆನ್ನಾಗಿದೆ ಎಲ್ಲ. ಬಲ್ಕಾಗಿ ತೊಗೊಂಡ್ರೆ ಇನ್ನೂ ನಮಗೆ ಕಡಿಮೆ ಆಗಿ ಕೊಡ್ತಾರಂತೆ, ಬಲ್ಕ್ ಜಾಸ್ತಿ ತೊಗೊಂಡ್ರೆ. ನೋಡಿ, ಇದಾಗಿದ್ದ ತಕ್ಷಣ ನಾವು ಅಲ್ಲಿ ಆಯಿಲ್ ಬ್ಯಾಟ್ ನೋಡಿಸ್ತೀವಿ, ಅಲ್ಲೋಣ. ಫ್ರೆಂಡ್ಸ್, ಇವಾಗ 2 ಬ್ಯಾಟ್ ಪರ್ಚೇಸ್ ಮಾಡಿದ್ದೀರಿ ಫ್ರೆಂಡ್ಸ್. ಒಂದು SS ನೋಡಿ, ಒಂದು SS, ಒಂದು MRF. ಒಂದು SS, ಒಂದು MRF ಡಬಲ್ ಬ್ಲೇಡು. ನಾವು ಒಂದು ಕಾಲದಲ್ಲಿ ಕ್ರಿಕೆಟ್ರೇ, ಇವಾಗೂ ಆಡ್ತೀರಿ, ಇವಾಗೂ ಆಡುತ್ತಾರೆ, ಏನಿಲ್ಲ. ಇನ್ನೊಂದು ಎಲ್ಲ ಒಂದೇ ಅಂತೆ, ಬ್ರ್ಯಾಂಡ್ ಪ್ರಮೋಷನ್ ಮಾತ್ರ ಬೇರೆ ಅಂತ. ಕ್ರಿಕೆಟ್ ಅಂದರೆ ಎಲ್ಲರಿಗೂ ಎಂಥವ್ರಿಗೂ ಇಷ್ಟ ಇದ್ದೇ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾವು RCB ಫ್ಯಾನ್ ಫ್ರೆಂಡ್ಸ್, ಪಕ್ಕ RCB. ಬ್ರೋ ಯಾವ್ದು ಎತ್ಕೊಳ್ಳೋಣ ಆದರೆ? ತಗೋ ಬ್ರದರ್, ಇದು 2 ಇರಲಿ, ಇದು 3. ಇದೆರಡು ಎತ್ಕೊಂಡು ಹೋಗೋಣ. 3 ಬ್ಯಾಟ್ ತೊಗೊಂಡು